ಈಗ ಇವತ್ತು ನಮ್ಮ ಸಮಾಜದ ಜನ, ಮಾದಿಗ ಸಮಾಜದ ಜನ ಒಂದು ಇಲ್ಲಿ ಸಭೆ ಅದ ಅಂತೇಳಿ ಒಂದು ವಾರದಿಂದನೇ ಫೋನ್ ಮಾಡಿ ಹೇಳಿದರು. ನಮ್ಮ ಪಾರ್ಲಿಮೆಂಟ್ ನಡೆದಪ್ಪ, ಆದರೂ ನಾ ಪ್ರಯತ್ನ ಮಾಡ್ತೀನಿ ಅಂಥೇಳಿ, ಇಲ್ರಿ ಸ್ಯಾಟರ್ಡೆ ಸಂಡೇ ಅದ ಬರಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನಾನು ಅತ್ಯಂತ ಸಂತೋಷದಿಂದ ಇವತ್ತಿನ ಈ ಮಾದಿಗರ ದಿಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಾನು ಬಂದಿದ್ದೀನಪ್ಪ. ಇದು ಬರೀ ಇವತ್ತಿನ ಒಂದು ಕಾರ್ಯಕ್ರಮ ಅಲ್ಲ, ಇದು ಸುಮಾರು 1983ರಲ್ಲಿ ಹುಟ್ಟು ಹಾಕಿರ್ತಕ್ಕಂಥ ಇದು ಒಂದು ಸಮಾಜದ ಸಂಸ್ಥೆ. ಹೆಸರುಗಳು ಬೇರೆ ಬೇರೆ ಹಾಕೋತು ನಿರಂತರ ಈ ಜನ ತಮಗೆ ಬೇಕಾದದ್ದು ಬೇಡಾದದ್ದು ನಮಗೆ ಬರಬೇಕು, ಸಿಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ತನಕನೂ ಹೋರಾಟ ಮಾಡಿಕೊಂಡು ಸಮಾಜದ ಜನ ಬಂದಾರ. ಈಗ ಕಡೆಗೆ ಎಲ್ಲಿಗೆ ಬಂದಾರಪ್ಪ ಅಂದ್ರೆ ಒಳ ಮೀಸಲಾತಿ ಆಗಬೇಕು ಅಂತಕ್ಕಂಥದ್ದು ಬಹಳ ಒಂದು ಮೇನ್ ಉದ್ದೇಶ ಇಟ್ಕೊಂಡು ಇವತ್ತು ಸಮಾಜದಲ್ಲಿ ಹೋರಾಟ ಮಾಡ್ಕೊಂಡದಾರ. ಅದನ್ನು ಇಲ್ಲಿವರೆಗೂ ಕೂಡ ಸದಾಶಿವ ಆಯೋಗ ಮಾಡಿದ್ರು. ಸದಾಶಿವ ಆಯೋಗ ಹಿಂದೆ ಕಾಂಗ್ರೆಸ್ನವ್ರು ಮಾಡಿದಾಗ ಅದಕ್ಕೇನು ಹಣ ಕೊಡಲಿಲ್ಲ, ಅವರು ಸರಿಯಾಗಿ ಮೀಟಿಂಗ್ಗಳಾಗಲಿಲ್ಲ. ಮುಂದೆ ಸಿದ್ದರಾಮಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೂ ಕೂಡ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಲಿಲ್ಲ. ಆದರೆ ಯಾವಾಗ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳು ಬಂದರು, ಇದಕ್ಕೆ ಹೆಚ್ಚಿನ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಒಂದು ಸಭೆಗಳನ್ನು ಮಾಡಿ ಇದು ಇಲ್ಲಿಗೆ ಬಂದು ಮುಟ್ಟದ. ಈಗ ಏನಪ್ಪ ಯಾಕಂದ್ರೆ ಒಳ ಮೀಸಲಾತಿ ಹಿಂದೆ ಯಾವ ಪ್ರಧಾನಮಂತ್ರಿಗಳು ಕೂಡ ಒಳ ಮೀಸಲಾತಿ ಆಗಬೇಕು ಅನ್ನೋದ್ರ ಬಗ್ಗೆ ಯಾವತ್ತೂ ಕೂಡ ಹೇಳಲಿಲ್ಲ. ಆದರೆ ಇವತ್ತಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಸಮಾಜಕ್ಕೆ ಒಳ ಮೀಸಲಾತಿ ಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ನಿರ್ಣಯ ಮಾಡಿಕೊಂಡು ಡೆಲ್ಲಿಯಲ್ಲಿ ಮೀಟಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಯಾರ. ಆದರೆ ಭಾಳ ಜನರ ತಲೆಯೊಳಗೆ ಏನದ, ಚುನಾವಣೆ ಬಂದದ ಅದಕ್ಕೆ ಮಾಡ್ತಾರ ಅಂತ ಹೇಳ್ತಾರೆ. ಅದು ಮಹಾ ತಪ್ಪದು. ಯಾಕಂದರೆ ಮೋದಿಯವರು ಇಂಥದ್ದು ಆಗಬೇಕು ಅಂತ ಯಾವಾಗ ಹೇಳ್ಯಾರ ಅದನ್ನು ಯಾವಾಗಲೂ ಕೂಡ ಅವರು ಕೈ ಬಿಟ್ಟಿಲ್ಲ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಯಾರ. ಸಂಪೂರ್ಣ ವಿಶ್ವಾಸ ನನಗದ. ನನಗಂತೂ ಭಾಳ ಹತ್ತಿರದಿಂದ ನಾನು ಅವ್ರನ್ನ ನೋಡಿದ್ದೀನಿ, ಸುಮಾರು ವರ್ಷದಿಂದ. ಆದರೆ ನನಗೆ ವಿಶ್ವಾಸ ಅದ, ಯಾವುದೇ ಪರಿಸ್ಥಿತಿಯಲ್ಲಿ ಅವರು ಇರುವಾಗಲೇ ಈ ಒಂದು ಕೊನೆಗಾಣಿಸ್ತಾರ ಅಂತಕ್ಕಂಥದ್ದು ವಿಶ್ವಾಸ ನನಗೈತಪ್ಪ. ಈ ಬಾರಿಯ ಲೋಕಸಭಾ ಚುನಾವಣೆಗೆ ತಾವು ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಆಕಾಂಕ್ಷಿ ಇದ್ದೀರಾ ಸರ್? ನೋಡಿಯಪ್ಪ, ಆಕಾಂಕ್ಷೆ ಅಷ್ಟೇ ಅಲ್ಲ, ನಾನು ಸುಮಾರು ಬಿಜಾಪುರದಲ್ಲಿ 3 ಲೋಕಸಭಾ ಚುನಾವಣೆ, 4 ವಿಧಾನಸಭೆ ಚುನಾವಣೆಯನ್ನು ಮಾಡಿದ್ದೀನಿ. 3 ಸಲ ಚಿಕ್ಕೋಡಿನಲ್ಲಿ ಮಾಡಿದ್ದೀನಿ. 3 ಸಲ ಬೇರೆ ಬೇರೆ ಪಕ್ಷದಿಂದ ಜನ ಅಲ್ಲಿ ಗೆಲ್ಸಾರ. ಈಗೂ ಕೂಡ ಬಿಜಾಪುರದಲ್ಲಿ ನಾನು ಆಕಾಂಕ್ಷೆ ಅಂತ ಹೇಳೋದಿಲ್ಲ, ಪಕ್ಷದವರು ಟಿಕೆಟ್ ಕೊಡ್ತಾರ ಅನ್ನೋ ವಿಶ್ವಾಸ ನನಗದ. ಅವ್ರು ಕೊಟ್ಟರೆ 100ಕ್ಕೆ 100 ನಾನು ಅಲ್ಲಿ ನಿಲ್ತೀನಿ, ನನಗೆ ಜನ ಗೆಲ್ಲಿಸ್ತಾರೆ. ಯಾಕಂದ್ರೆ ಸರ್, ಕಳೆದ ಬಾರಿನೇ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ತಮಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ರಾಯಚೂರು ವಿಜಯಪುರ ನಗರ ಶಾಸಕರು ಅವ್ರ ದಿನ ನಡೀತಾವ್ರಿ. ನಾನು ಅದೆಲ್ಲ ಬಹಳ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನಿಮ್ಮ ಪಕ್ಷದ ಮುಖಂಡರಿಗೆ ಈ ರೀತಿ ಬೇರೆ ಬೇರೆ ಪದಗಳನ್ನ ಬಳಕೆ ಮಾಡಿಕೊಂಡು ಮಾತಾಡುವಂಥದ್ದು ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ. ನೋಡಿಯಪ್ಪ, ನಾನು ಪಕ್ಷದ ನಾಯಕ ಅಲ್ಲ, ನಾನು ಒಬ್ಬ ಸಣ್ಣ ಒಂದು ನಿಮಿಷ ರೀ, ನಾನು ಒಬ್ಬ ಪಕ್ಷದ ಸಂಸದನಾದರೂ ಕೂಡ ಒಬ್ಬ ಸಣ್ಣ ಕಾರ್ಯಕರ್ತ ಆಗ್ತದೆ. ಇದಕ್ಕೆಲ್ಲ ಪಕ್ಷದ ನಿರ್ಣಯ ಆಗಬೇಕು. ಪಕ್ಷದವರು ನಿರ್ಣಯ ಏನು ಮಾಡ್ತಾರ ಆ ರೀತಿ ನಾ ಏನು ಹೇಳಕ್ ಹೋಗೋದಿಲ್ಲ. ಬಾಯಿಯನ್ನು ಅರಿಬಿಟ್ಟು ಮಾತಾಡಿದ್ರು ಕೂಡ ಪಕ್ಷ ಎಲ್ಲೂ ಕೂಡ ಕ್ರಮ ಕೈಗೊಂಡಿಲ್ಲ ಸರ್. ಅವ್ರು ನಾಲಿಗೆಯನ್ನು ಅರಿ ಬಿಡ್ತಾ ಇದಾರೆ ಹೊರತುಪಡಿಸಿದ್ರೆ ಸೈಲೆಂಟ್ ಆಗ್ತಾ ಇಲ್ಲ. ಅಲ್ಲ ರೀ, ಈಗ ಬರ್ತಾರ ನಮ್ಮ ಪಕ್ಷದವ್ರು, ಅವ್ರು ಕೇಳ್ರಿ. ಸರ್, ಇಂಥ ಬೆಳವಣಿಗೆಗಳಿಂದ ಈ ಕಳೆದ ಬಾರಿ ಚುನಾವಣೆಯಲ್ಲಿ ಸೋತ್ರಿ, ತಮ್ಮ ಸರ್ಕಾರ ಬರಲಿಲ್ಲ. ಈ ಯತ್ನಾಳ್ ಅವರ ಹೇಳಿಕೆಗಳು ಇದಕ್ಕೆ ಏನಾದ್ರೂ ಅಪ್ಲೈ ಆಗ್ತಾವ ಅಂತ? ಅದಕ್ಕೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಲಿಲ್ಲಲ್ಲ, ಸೋಲಿಕ್ಕೆ ಕಾರಣ ಆಯ್ತಾ ಅಂತ? ಹೋಗ್ಲಿಕ್ಕೆ ಕಾರಣ ಆಗದ, ಜನ ಓಟ್ ಹಾಕಿಲ್ಲ, ಸೋತಿಲ್ಲಪ್ಪ. ನೇರವಾಗಿ ಯಡಿಯೂರಪ್ಪ ಸಾವಿರ ಹೇಳಿದ್ರು ಅಂತೇಳಿ ಅವ್ರು ಬಿಟ್ರ, ಹಂಗೇನಾಗಿಲ್ಲ. ಅದು ಯತ್ನಾಳ್ ಅವರು ಆದ್ರೆ ಡ್ಯಾಮೇಜ್ ಆಗ್ತದೆ ಸ್ವಲ್ಪ ಮಟ್ಟಿಗೆ, ಇಲ್ಲ ಅಂತ ನಾ ಹೇಳೋದು. ನೇರವಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ಮೇಲೆ ಹರಿ ಆಯ್ತಾ? ಅದು ಅವ್ರಿಬ್ಬರು ಜಗಳ ಏನದ, ಅವ್ರಿಗೆ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಕಂಟ್ರೋಲ್ಗೆ ಯಾಕೆ ಕೇಂದ್ರ ನಾಯಕರಾಗ್ಲಿ ರಾಜ್ಯದ ನಾಯಕರಾಗ್ಲಿ ಯಾಕೆ ಇದು ಮಾಡ್ತಾ ಇಲ್ಲ? ನೋಡ್ರಿ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹಂಗ ಅನ್ಬೇಡ್ರಿ. ಮಾಡಿರ್ತಾರ, ಆದ್ರೆ ಹೇಳಿರ್ತಾರ, ಆದ್ರೆ ಇವ್ರು ಕೇಳಂಗಿಲ್ಲ. ಒಬ್ಬೊಬ್ರು ಈ 5 ಬಳ್ಳೆಲ್ಲ ಸಮಾನಾಗೇ ಇರ್ತಾವ, ಒಂದು ಉದ್ದಿರ್ತದೆ, ಒಂದು ಕಿರ್ತದೆ. ಹಂಗ ರಾಜಕಾರಣದು ಹಂಗಿರೋದೆ, ಒಬ್ಬರ ಮ್ಯಾಲ ಒಬ್ಬರ ತೆಳಗ. ಸರ್, ನಾಯಕರ ಮಾತು ಕೇಳ್ತಾ ಇಲ್ಲ ಸರ್, ಪಕ್ಷದಿಂದ ಏನು ಉಚ್ಚಾಟನೆ ಏನಾದ್ರು ಮಾಡ್ತಾರೆ? ನಾ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲಪ್ಪ. ರಾಜ್ಯದಲ್ಲಿ ಜಾತಿ ಗಣತಿ
ವರದಿ ನಡೀತಾ ಇದೆ ಸರ್. ಅದಕ್ಕೆ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಭಾನೇ ಇವತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನೋಡಿಯಪ್ಪ ನೋಡ್ರಿ, ಅದು ನಮಗೆ ನೀಗಲಾಗ್ಯದ. ಇನ್ನು ಇದನ್ನೆಲ್ಲಿ ಹೇಳ್ಕೊತ ಹೋಗೋಣ ಮರ ಬಿಡ್ರಿ. ಸಂಸತ್ಗಳಲ್ಲಿ ಸಂಸತ್ ಭವನದಲ್ಲಿ ಆಗಿರತಕ್ಕಂಥ ಘಟನೆ ಇದು ಅತ್ಯಂತ ದುರದೃಷ್ಟ ಘಟನೆ. ಇದು ಅಹಿತರೋ ಏನಂತೀವಿ ಅದಕ್ಕೆ, ಯಾವ ಶಬ್ದಕ್ಕೆ ವರ್ಣಿಸ, ಬಹಳ ಕೆಟ್ಟದು. ಇದು ಒಂದು ಘಟನೆ ಆಗ್ಯದ. ನಾವು ಕೂಡ ಅಲ್ಲಿ ಪ್ರೆಸೆಂಟ್ ಇದ್ದೆವು ಹೌಸ್ನಲ್ಲೇ, ಅದನ್ನು ಕಣ್ಣಾರೆ ನಾವು ನೋಡಿದೆವು. ಇದು ಯಾರು ತಪ್ಪೋ ಬಿಟ್ಟು ಅದನ್ನ ನಾವು ಹೇಳಕ್ ಹೋಗೋದಿಲ್ಲ. ಬಟ್ ಅದ್ರ ಬಗ್ಗೆ ಕಾಂಗ್ರೆಸ್ ಪದೇ ಪದೇ ಆಕ್ಷೇಪ ನೋಡ್ರಿ, ಕಾಂಗ್ರೆಸ್ನವ್ರ ಕೆಲಸ ಮಾಡಿದ್ದೇ ಅವ್ರು ಎಲ್ಲಾನು. ಅವ್ರು ಹೇಳಲಾರದೆ ಬಿಡ್ತಾರ? ಬರ್ತದ ಒಂದ್ 4 ದಿನ ಸುಮ್ಮಿಡ್ರಿ, 4 ದಿವಸ ಒಳಗೆ ಬರ್ತದ. ಕಾಂಗ್ರೆಸ್ ಕೈವಾಡ ಏನಾದ್ರು ಇದೆಯಂತೀರ? ಅದು ನಾನು ಎನ್ಕ್ವೈರಿ ಆಫೀಸರ್ ನಾನಲ್ಲಲ್ರಿ. ಯಾರು ಎನ್ಕ್ವೈರಿ ಮಾಡ್ತಾರ ಅವ್ರು ಹೇಳ್ತಾರ, ಕೇಳೋಕತ್ತ. ಸರ್, ಈಗ ಪಾಸ್ ವಿತರಣೆ ಮಾಡಿರ್ತಕ್ಕಂತ ಏನು ಪ್ರತಾಪ್ ಸಿಂಹ ಅವರು ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ನೋಡ್ರಿ, ನಾನು ಒಬ್ಬ MP ಇದೀನಿ. 11 ಲಕ್ಷ ಜನ ವೋಟರ್ಸ್ ಅದಾರ. ನಾಳೆ ನಾನು ಮತದಾರರು ಬರ್ತಾರ, ವೋಟ್ ಹಾಕಿದೇವಯ್ಯ, ನಮ್ಮ ಪಾಸ್ ಬೇಕು, ಹೊಸ ಪಾರ್ಲಿಮೆಂಟ್ ಅದ, ನೋಡ್ಲಕ್ಕ ನನ್ನ ಪಾಸ್ ಕೊಡು ಇಲ್ಲ ಅಂತ ಹೇಳ್ತೀರಾ? ಹೇಳಕ್ಕಾಗ್ದ? ನೀವೇ ನನ್ನ ಜಾಗನಾಗಿದ್ರೆ ಇಲ್ಲ ಅಂತ ಹೇಳ್ತೀರಿ? ಹಂಗಾಗೋದಿಲ್ಲ. ನನ್ನ ಕ್ಷೇತ್ರದ ಯಾವನೇ ವ್ಯಕ್ತಿ ಬರಲಿ, ಆದರೆ ಹಿನ್ನೆಲೆ ಏನದ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲಲ್ಲ. ಬಂದು ಪಾಸ್ ಕೊಡೋದು ನೀವು ಕೇಳಿದ್ರೆ ಕೊಡಬೇಕಾಗ್ತದೆ ರೀ. ಅದ್ರಾಗೆ ಪ್ರತಾಪಂದು ಏನು ತಪ್ಪಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.